मेरा शेर कड़ा ಇದೆ मैं भी कड़ा हूँ ಈಗ ಫೌಸ್ ಅಲ್ಲಿ ನಿಮಗೆ ಗೊತ್ತಿದೆ ತ್ರಾಸ್ ಎಷ್ಟಿರುತ್ತೆ ಅನ್ನೋದು, ಅದಂತೂ ಇದ್ದೇ ಇರೋದು. ಅದು ಫೌಸ್ ಎರಡನೇ ಹೆಸರ ನೆಕ್ಸ್ಟ್ ಇಯರ್ ಮಾರ್ಚ್ ಅಲ್ಲಿ ಔಟ್ ಆಗ್ತಾರೆ. ಟೋಟಲ್ 3 ಅಸೆಸ್ಮೆಂಟ್ ತುಂಬಬೇಕಾಗತ್ತೆ ಇವ್ರದ್ದು. 3 ಅಸೆಸ್ಮೆಂಟ್ ತುಂಬಿದ ನಂತರ ಅದ್ ಅಸೆಸ್ಮೆಂಟ್ ಅಲ್ಲಿ ಇವ್ರದ್ದು ಎಲ್ಲ ಅಪ್ಡೇಟ್ ಯಾರು ಮಾಡ್ತಾರೆ, ಆರ್ಮೇಡ್ ಕೊಟ್ರೆ ಮಾಡುತ್ತೆ. ಯಾವ ತರ ಬ್ಯಾಚ್ ಇರುತ್ತೆ ಆ ತರ 25% ಟಾಪ್ ಮೆರಿಟ್ ಎತ್ತಾರೆ ಮೊದಲು. ಅಂದ್ರೆ ಆರ್ಮಿ ಇಟ್ಕೊಂಡ್ರೆ ಇರ್ತಾರೆ ಇವ್ರು ಯಾವ ತರ ಕೊಡ್ತಾರೆ, ಇವ್ರ ಪರ್ಫಾರ್ಮೆನ್ಸ್ ಡಿಪೆಂಡ್ ಮಾಡಿ. ಬಟ್ ಅದ್ರಲ್ಲಿ 200 ಜನನೇ ಬಂದ್ರು, 50 ಜನ ಬರ್ಲಿಲ್ಲ. 50 ಜನ ಬರ್ಲಿಲ್ಲ ಅಂದ್ರೆ 50 ಜನ ಮತ್ತೆ ಆ ಟಾಪ್ ಅಲ್ಲಿ ಯಾರು 50 ಜನ ಅದಾರಲ್ಲ ಅವ್ರಿಗೆ ಕಾಲ್ ಲೆಟರ್ ಹೋಗುತ್ತೆ. ಮತ್ತೆ ಅದು 50% ಮತ್ತೆ 7 ವರ್ಷ ಸರ್ವಿಸ್ ಅಂತ ಇದಾರಲ್ಲ, ಅದು ಪ್ರಪೋಸಲ್ ಹಾಕಿದ್ದಾರೆ. ಬಟ್ ಇನ್ನೂ ಅದು ಸ್ಯಾಂಕ್ಷನ್ ಆಗಿಲ್ಲ. ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಅಕಾಡೆಮಿ ಸಂಸ್ಥಾಪಕ ಮತ್ತು ಎಕ್ಸ್ ಬ್ರಾಕೆಟ್ ಕೌಂಡರ್ ಶ್ರೀಧರ್ ಸಿಎಂ. ಇವತ್ತು ಕೊಟ್ಟಂತ ಮಾಹಿತಿ 2022ರಲ್ಲಿ ಅಗ್ನಿವೀರ್ ಶುರುವಾಯಿತು. 2026ರಲ್ಲಿ 4 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಏನ್ ಅಗ್ನಿವೀರ್ ಮಕ್ಕಳಿಗೆ 4 ವರ್ಷ ಸರ್ವಿಸ್ ಅನ್ನೋದಿದೆ, 25% ಮಾತ್ರ ಮಕ್ಕಳುಗಳು ಕಂಟಿನ್ಯೂ ಮಾಡ್ತಾರೆ, ಉಳಿದಂತ 75% ಮಕ್ಕಳುಗಳು ವಾಪಸ್ ಬಂದ್ಬಿಡ್ತಾರೆ ಅನ್ನೋ ಒಂದು ವಿಚಾರ ಇದೆಯಲ್ಲ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಅದು ಕೂಡ ನನ್ನ ಬಟಾಲಿಯನ್ ಅಲ್ಲಿ ನನ್ನ ಜೊತೆ ಇದ್ದಂತ ನನ್ನ ಸ್ನೇಹಿತ ಇವತ್ತು ಆಫೀಸರ್ ಆಗಿ ಡ್ಯೂಟಿ ಮಾಡ್ತಾನೆ, ಸುಬೇದಾರ್ ಆಗಿ ಅವರು ಡ್ಯೂಟಿ ಮಾಡ್ತಿದ್ದಾನೆ. ಅವನ ಅಂಡರ್ ನಲ್ಲಿ ನನ್ನ ಸೈನಿಕರ ಮೈಸೂರಿನಲ್ಲಿ ತರಬೇತಿ ಪಡ್ಕೊಂಡಂತ ಒಬ್ಬ ಕ್ಯಾಂಡಿಡೇಟ್ ಇವತ್ತು ಅಗ್ನಿವೀರರಾಗಿ ನನ್ನ ಬಟಾಲಿಯನ್ ನಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ. ಅವರೊಂದಿಗೆ ಒಂದು ವಿಡಿಯೋ ಕಾಲ್ ಮಾಡ್ಬೇಕಿದ್ರೆ ಮಾತಾಡಿದಂತ ಮಾತುಗಳಲ್ಲಿ ಅವನು ಹಂಚಿಕೊಂಡಂತ ಮಾತುಗಳನ್ನ ನೀವೇ ಕೇಳಿ ಅಗ್ನಿವೀರ್ ಬಗ್ಗೆ ತಿಳ್ಕೊಳ್ಳಿ. चेतन यस, मेरा 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 उम्मीदवार है वो, बिल्कुल खुश है। राम 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 राम, ये स्वागत हो गया वहाँ का? हाँ, स्वागत हो गया। अच्छा, कैसे चल रहा है, कैसा लग रहा हाँ, अच्छा है सब चीज़। है? अच्छा है। देख कितना मेरा पहचान के बड़ी लोग मिल रहा है, ये कास्ट मेरा बड़ी है, ठीक है? जो भी तुमको सुबह से मिला है, ये सब लोग बहुत केयर करेंगे तुमको पर ट्रेनिंग के तौर पर। तुम वहां पर अच्छा नाम कमाना है, तब वो सारे तुमको इज्जत करेंगे, ठीक है? हाँ जी सर। चलो ठीक है। और नहीं कुछ नहीं सर। शर्म रहे बोलने के लिए। साहेबा कैसे हो? बस चांगलं चांगलं, तुम्ही कसं आहे? मस्त. काय करतोस, काय चालतं ते? चाललंय आपलं काय काय पार्टी मध्ये काय चांगलं आहे, तुम्हाला बघून मला चांगलं वाटतं. हो. बाकी सर सब बस ठीक चल रहा है। चलो आपके बहुत बंदे हैं इधर। हाँ, हमारे बहुत बंदे हैं। वरुण करके एक लड़का, वो भी अच्छा लड़का है, वरुण। हाँ, वरुण करके एक लड़का है, वो भी बहुत अच्छा लड़का है। ये सारे बड़ा ईमानदार लड़के हैं, बहुत मेहनती लड़के हैं सारे। नहीं देखा मैं, ये जो ग्रुप है ना, ये बहुत मेहनती ग्रुप है। इनको हमने वो देखने के साथ पहचान में है, ये लोग काम भी बहुत अच्छे करते हैं ये लोग। ख्याल रखना, मतलब ख्याल मतलब प्यार से नहीं है, उनको अच्छे ट्रेनिंग देना। नहीं वो तो है सब, वो तो अपना वसूली है। उनको मोटर सिखाओ, अभी से सिखाओ उनको, और बड़े बनकर ये लोग आप लोग याद रखेंगे। पक्का पक्का साहब। चलो हाँ कमांडर साहब, और बाकी बढ़िया? मेरे मुझे ऐसा तुमको देख के मुझे ऐसा लग रहा है कि मैं वहाँ खड़ा हूँ, मेरा शेर खड़ा है, मैं भी खड़ा हूँ। बहुत नाम कमाए रे बाबा आपने, सही में बहुत मतलब बहुत भलाई किया लोगों का, बहुत भगवान की दुआ है आपके ऊपर। अरे मैं अगर ऐसे काम कर रहा हूँ तो आप लोगों के साथ हम रहे, एक साथ रहे हम, हमारा बच्चों कैसे थे, सारे मेहनत लोग थे, बड़ा ईमानदार लोग थे, वो हमारे आगे हमारे में आ गए, वो करना है।
बहुत अच्छा किया आपने। बहुत आपका है ना नाम बहुत रोशन हो गया। थैंक यू बहुत अच्छा किया आपने, बहुत अच्छा किया। चलो क्या तुमको अच्छे से ट्रेनिंग बहुत तारीफ करता है लोग। ಮತ್ತೆ ಬಾಕಿ ಆರಾಮ? ಎಲ್ಲಾರಪ್ಪ ಎಲ್ಲರೂ ಚೆನ್ನಾಗಿ ಟ್ರೈನಿಂಗ್ ಕೊಡಿ. ಹಾ ಮತ್ತೆ ನಮ್ಮ ಹುಡುಗರಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಡಿ, ಟ್ರೈನಿಂಗ್ ಚೆನ್ನಾಗಿ. ಏನ್ ಪರವಾಗಿಲ್ಲ, ಏನ್ ಚಿಂತೆ ಮಾಡಬೇಡಿ. 4 ವರ್ಷ ಬಿಟ್ಟು ಬರಬಾರ್ದು, ಅವ್ರು ಕಂಟಿನ್ಯೂ ಮಾಡ್ಬೇಕು, ಹಂಗಿರ್ಬೇಕು. ಹಾ ಅದು ಆ ತರ ಮೈಂಡ್ ಸೆಟ್ ಅವ್ರು ಇವಾಗ ಮಾಡ್ಕೋಬೇಕು. ಆ ತರ ಏನ್ ಪರವಾಗಿ ಏನ್ ಪ್ರಾಬ್ಲಮ್ ಇಲ್ಲ, ಅವ್ರು ಮಾಡ್ಕೋಬೇಕು ಇವಾಗ ಆ ತರ. ಓಕೆ ಓಕೆ. ಯಾರು ಬರ್ತಾರಲ್ಲ ಅವ್ರಿಗೆ ಒಳ್ಳೇದು ಇದೆ, ಯಾರು ಬರ್ತಾರ ಅವ್ರಿಗೆ ಏನ್ ಕೆಟ್ಟದಿಲ್ಲ, ಬಟ್ ಅವ್ರು ಬರ್ಬೇಕು ವಾಪಸ್ಸು. ಹೌದು. ಈ ಹುಡುಗರು ಏನ್ ಮಾಡ್ತಾ ಇದಾರೆ ಗೊತ್ತಾ, ಈಗ ಇದ್ರಲ್ಲಿ ಮೊದ್ಲು 2-3 ಬ್ಯಾಚ್ ಎಲ್ಲ ಬಂದಿದಾರಲ್ಲ, ಈಗ ಫೌಜ್ ಅಲ್ಲಿ ನಿಮ್ಗೆ ಗೊತ್ತಿದೆ ತ್ರಾಸ್ ಎಷ್ಟಿರುತ್ತೆ ಅನ್ನೋದು, ಅದಂತೂ ಇದ್ದೇ ಇರೋದು. ಅದು ಫೌಜ್ 2ನೇ ಹೆಸರ. ಅಯ್ಯೋ ಇದೆಲ್ಲ ಇದೆಯಲ್ಲ ಅಂತ ಎದುರು ಬಿಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಹಾ ಅದನ್ನೆಲ್ಲ ಎದುರ್ಕೊಂಡು, ತ್ರಾಸಿಗೆ ಎದುರ್ಕೊಂಡು ಇವ್ರು ನಾವು ಬರಲ್ಲ ಅಂತಾರೆ. ಬಿಟ್ಕೊಂಡು ಏನ್ ಮಾಡಪ್ಪ, ಏನ್ ಮಾಡೋದು? ನಿಮ್ಗೆ ಇಷ್ಟು ಎಲ್ಲ ಫೆಸಿಲಿಟಿ, ಇಷ್ಟು ಪೇಮೆಂಟ್ ಯಾರು ಕೊಡ್ತಾರೆ ಊರ್ ಕಡೆ? ಯಾರು ಕೊಡಲ್ಲ. ರೆಸ್ಪೆಕ್ಟ್. ಹಾ ಮತ್ತೆ ರೆಸ್ಪೆಕ್ಟ್ ಅದು ಬಂದ್ಬಿಟ್ಟು ಮತ್ತೆ ಅದು ಬೇರೆ ಫೆಸಿಲಿಟೀಸ್. ಹಾ ಫೆಸಿಲಿಟಿ ಅದೇ ಅಲ್ಲ. ಇವು ಮಕ್ಕಳೆಲ್ಲ ವಾಪಸ್ ಬಂದ್ರೆ ಅವ್ರಿಗೆಲ್ಲ ಚೆನ್ನಾಗ್ ಆಗತ್ತೆ. ಮತ್ತೆ ಇವಾಗೆಲ್ಲ 6 ತಿಂಗಳಿಗೆ, ಆಮೇಲೆ 12 ತಿಂಗಳಿಗೆ, 18 ತಿಂಗಳಿಗೆ 3 ಅಸೆಸ್ಮೆಂಟ್ ತುಂಬೇಕು ಇವ್ರದ್ದು ಇಲ್ಲಿ. ಇವ್ರಿಗೆಲ್ಲ ಪ್ರಾಪರ್ ಟೆಸ್ಟ್ ಆಗತ್ತೆ ಇಲ್ಲಿ. ಅದು ಟೆಸ್ಟ್ ಆಗತ್ತೆ, ಅದ್ರೆಲ್ಲ ಒಳ್ಳೇದ್ ಮಾಡಿದ್ರೆ ಮತ್ತೆ ಮೆರಿಟ್ ಕುಂಡಿರುತ್ತೆ. ಮೆರಿಟ್ ಅಲ್ಲಿ 25% ಮೆರಿಟ್, ಮೊದ್ಲಿಂದು 25% ಮೆರಿಟ್ ಎತ್ತುತ್ತಾರೆ. ಅದ್ರಲ್ಲಿ ಎಷ್ಟು ಜನ ಬರ್ತಾರೆ, ಬರ್ಲಿಲ್ಲ ಅಂದ್ರೆ ಮತ್ತೆ ಮೆರಿಟ್ ಕೆಳಗಿಳುತ್ತೆ. ಹೌದೌದು, ನಿಜ ನಿಜ. ಐ ಥಿಂಕ್ ಇವಾಗ ಎಲ್ಲ ಒಂದು 4th ಇಯರ್ ಮುಗಿತಾ ಇದೆಯಲ್ಲ. ನೆಕ್ಸ್ಟ್ ಇಯರ್ ಮಾರ್ಚ್ ಅಲ್ಲಿ ಔಟ್ ಆಗ್ತಾರೆ. ಮಾರ್ಚ್ ಅಲ್ಲಿ ಔಟ್ ಆಗ್ತಾರೆ. ಅದ್ರಲ್ಲಿ ಫಿಲ್ಟರ್ ಆಗ್ತದೆ. ಯಾವ ತರ ಏನ್ ಡಿಸಿಷನ್ ತಗೊಂಡಿದ್ದಾರೆ ಈಗ? ಅದೇ 4 ವರ್ಷ ಇದೆ. ನಾನು ಅದೇ ಹೇಳಿದಲ್ಲ ನಿಮಗೆ, ಇವ್ರದ್ದು ಯೂನಿಟ್ ಅಲ್ಲಿ ಬಂದ ತಕ್ಷಣ 6 ತಿಂಗಳಾದ್ಮೇಲೆ ಒಂದು ಟೆಸ್ಟ್ ನಡೆಯುತ್ತೆ, 12 ತಿಂಗಳಾದ್ಮೇಲೆ ಒಂದು ಟೆಸ್ಟ್ ನಡೆಯುತ್ತೆ, 18 ತಿಂಗಳಾದ್ಮೇಲೆ ಒಂದು ಟೆಸ್ಟ್ ನಡೆಯುತ್ತೆ. ಟೋಟಲ್ 3 ಅಸೆಸ್ಮೆಂಟ್ ತುಂಬಬೇಕಾಗುತ್ತೆ ಇವ್ರದ್ದು. 3 ಅಸೆಸ್ಮೆಂಟ್ ತುಂಬಿದ ನಂತರ ಅದ್ ಅಸೆಸ್ಮೆಂಟ್ ಅಲ್ಲಿ ಇವ್ರದ್ದು ಎಲ್ಲ ಅಪ್ಡೇಟ್ ಯಾರು ಮಾಡ್ತಾರೆ? ಆರ್ಮಿ ಹೆಡ್ ಕ್ವಾರ್ಟರ್ ಮಾಡುತ್ತೆ ದಿಲ್ಲಿಗೆ. ಇಲ್ಲಿಂದ ನಮ್ದು ಯಾವ ACR ಇತ್ತು ಆತರ ACR ಅಲ್ಲೇ ಅಸೆಸ್ಮೆಂಟ್ ತುಂಬ್ತಾರೆ ಇವ್ರದ್ದು ಅಸೆಸ್ಮೆಂಟ್, ಇವ್ರದ್ದು ಟೆಸ್ಟ್ ಆಗತ್ತೆ. PPT, BPT, ಫೈರಿಂಗ್, ಇದು ಮೂರ್ ಇವ್ರದ್ದು ಟೆಸ್ಟ್ ನಡೆಯುತ್ತೆ ಪ್ರತಿ ಸಲ. ಇದು ಅಸೆಸ್ಮೆಂಟ್ ತುಂಬಿ ಅದೇ ದಿನ ಎಲ್ಲ ಪೂರ್ತಿ ಬೋರ್ಡ್ ಗೀಡ್ ಆಗಿ ಸಿವನ್ ಸೈನ್ ಆಗಿ ಅದೇ ದಿನ ಆರ್ಮಿ ಹೆಡ್ ಕ್ವಾರ್ಟರ್ಗೆ ಕಳಿಸ್ಬಿಡ್ತಾರೆ. ಯಾವ ದಿನ ಟೆಸ್ಟ್ ಆಗತ್ತೆ ಅದೇ ದಿನ. ಓಕೆ. ಇವ್ರೆಲ್ಲ ಪರ್ಸನಲ್ ಒಂದೊಂದು ಪ್ರೊಫೈಲ್ ಆಗಿ ಓಪನ್ ಮಾಡಿದಾರಲ್ಲ, ಆ ಪ್ರೊಫೈಲ್ ಅಲ್ಲಿ ಇವ್ರದೆಲ್ಲ ಡಾಟಾ ತುಂಬಿಡ್ತಾರೆ ಪರ್ಸೆಂಟೇಜ್ ವೈಸ್. ಓಕೆ. ಇವ್ರದ್ದು 4 ವರ್ಷ ಆದ ನಂತರ ಆಮೇಲೆ ಇವ್ರ ಬ್ಯಾಚ್ ಯಾವ ತರ ಬ್ಯಾಚ್ ಇರುತ್ತೆ ಆ ತರ 25% ಟಾಪ್ ಮೆರಿಟ್ ಎತ್ತಾರೆ ಮೊದಲು. ಅಂದ್ರೆ ಆರ್ಮಿ ಹೆಡ್ ಕ್ವಾರ್ಟರ್ ಇರ್ತಾರೆ. ಇವ್ರು ಯಾವ ತರ ಕೊಡ್ತಾರೆ, ಇವ್ರ ಪರ್ಫಾರ್ಮೆನ್ಸ್ ಡಿಪೆಂಡ್ ಮಾಡಿ. ಇವ್ರ ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ಲ ಡಿಪೆಂಡೆಂಟ್. ಆರ್ಮಿ ಹೆಡ್ ಕ್ವಾರ್ಟರ್ 25% ಮೇಲೆ ಎತ್ತತ್ತೆ ಮೊದಲು. ಅವ್ರಿಗೆಲ್ಲರಿಗೆ ಕಾಲ್ ಲೆಟರ್ ಹೋಗುದು. ಅದರಲ್ಲಿ ಎಷ್ಟು ಜನ ಬರ್ತಾರೆ, ಯಾರು ಬರಲ್ಲ ಆಮೇಲೆ ಅಷ್ಟು ಜನ ಮತ್ತೆ ಕೆಳಗಡೆ ಮೆರಿಟ್ ಅಷ್ಟು ಡೌನ್ ಆಗುತ್ತೆ. ಓಕೆ ಓಕೆ. ಜಸ್ಟ್ ಅಂತೂ ಇದೆ ಯಾರ್ದು ಡೌನ್ ಆಗುತ್ತೆ ಯಾವನು ಇವಾಗ ತಿಳಿ ಒಂದು ವರ್ಷ 1000 ಹುಡುಗರಲ್ಲಿ 250 ಹುಡುಗರು ಬಂದಿವು. 250 ಹುಡುಗರು ಸೆಲೆಕ್ಷನ್ ಆದ್ವು. ಬಟ್ ಅದ್ರಲ್ಲಿ 200 ಜನ ಬಂದ್ರು, 50 ಜನ ಬರ್ಲಿಲ್ಲ. 50 ಜನ ಬರ್ಲಿಲ್ಲ ಅಂದ್ರೆ 50 ಜನ ಮತ್ತೆ ಆ ಟಾಪ್ ಅಲ್ಲಿ ಯಾರು 50 ಜನ ಅದಾರಲ್ಲ ಅವ್ರಿಗೆ ಕಾಲ್ ಲೆಟರ್ ಹೋಗುತ್ತೆ ಮತ್ತೆ. ಓಕೆ ಓಕೆ. ಈ ತರ ಸಿಸ್ಟಮ್ ಮಾಡಿದೆ ಇವಾಗ ಗೌರ್ಮೆಂಟ್. ಇವಾಗ ಪ್ರಪೋಸಲ್ ಇದೆ ಇಲ್ಲೆಲ್ಲ ಯೂನಿಟ್ ಅಲ್ಲಿ. ಓಕೆ ಓಕೆ ಓಕೆ. ಬಟ್ ಇನ್ನು ಮತ್ತೇನಿದೆ ಅದು ಅಷ್ಟು ನಮ್ಗೇನ್ ಗೊತ್ತಿಲ್ಲ. ಬಸ್ ಇಷ್ಟಂತೂ ಇಲ್ಲಿ ಇವಾಗ ಇದನ್ನ ಹೇಳಿದ್ದಾರೆ. 50% ಏನಾದ್ರು ಚೇಂಜಸ್ ಆಗೋ ಚಾನ್ಸಸ್ ಇದೆಯಾ? ಅದು ಇನ್ನು ಅಂತ ಇದಾರೆ, ಬಟ್ ಅದು ಇನ್ನ ಫಿಕ್ಸ್ ಇಲ್ಲ. ಅದು 25% ಇದೆ ಮೊದ್ಲಿಂದೆ. ಚೇಂಜಸ್ ಏನಿಲ್ಲ. ಅದು 50% ಮತ್ತೆ 7 ವರ್ಷ ಸರ್ವಿಸ್ ಅಂತ ಇದಾರಲ್ಲ, ಅದು ಪ್ರಪೋಸಲ್ ಹಾಕಿದ್ದಾರೆ. ಬಟ್ ಇನ್ನು ಅದು ಸ್ಯಾಂಕ್ಷನ್ ಆಗಿಲ್ಲ. ಅದು 7 ವರ್ಷ ಬೇಡ ಅಂತಿದ್ದಾರೆ ಮಕ್ಕಳು. ಎಲ್ಲಾರ್ದು ಫೀಡ್ಬ್ಯಾಕ್ ತಗೊಂಡಾಗ 7 ವರ್ಷ ಬಿಡ 4ನೇ ವರ್ಷ ಇರ್ಲಿ ಅಗ್ನಿವೀರು. 4 ವರ್ಷ ಆಗುತ್ತೆ. 4 ವರ್ಷದ ನಂತರ ಇವ್ರು ಹೊರಗಡೆ ಹೋದ ನಂತರ ಇವ್ರಿಗೆ ಸಖತ್ ಅಪರ್ಚುನಿಟಿ ಇದೆ. 4 ವರ್ಷ ಸರಿ ಇದೆ ಅದು. ಹೌದೌದು. 4 ವರ್ಷ ಮತ್ತೆ ಇಲ್ಲಿ ಬಂದ ಜಾಬ್ ತಗೊಬಹುದು. ಮತ್ತೆ 4 ವರ್ಷ ಅಗ್ನಿವೀರ್ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. 7 ವರ್ಷ ಅಗ್ನಿವೀರ್ ಆಗ್ಬಿಟ್ರೆ ಅವ್ರಿಗೆ ಸ್ವಲ್ಪ ವಯಸ್ಸಾದಂಗ ಆಗ್ಬಿಡ್ತದೆ, ಫೀಲ್ ಚೇಂಜ್ ಆಗುತ್ತೆ.
ಹೌದು ಬರುವಳಿ ಅವ್ರಿಗೆ ಫೀಲ್ ಚೇಂಜ್ ಆಗ್ಬಿಡ್ತದೆ. ಸೋಲ್ಜರ್ ಅನ್ನೋ ಫೀಲ್ ಚೇಂಜ್ ಆಗ್ಬಿಡ್ತಾರೆ, ಅಗ್ನಿವೀರ ಅನ್ಕೊಬಿಡ್ತಾರೆ, ರಿಕ್ರೂಟ್ ಅನ್ಕೊಬಿಡ್ತಾರೆ. ಹೌದೌದೌದು 4 years ಸರಿ ಇದೆ ಇದು. ಸರಿ ಇದೆ, ಅದೇ ಸರಿ ಇದೆ ಅದು. ಮತ್ತೆ ಡ್ಯೂಟಿ ರಜೆ ಇವಾಗ ಬಂದಿದ್ದೆ 1 ತಿಂಗಳು, ವಾಪಸ್ ಬಂದಿದ್ದೀನಿ. ನೋಡಿ ಮತ್ತೆ ಯಾವಾಗ ಕೊಡ್ತಾರೆ ಇನ್ನ. ಮಸ್ತ್. ಮತ್ತೆ ತಂಗಿಗಳು ಹೇಗಿದ್ದಾರೆ, ಮಕ್ಕಳು ಎಲ್ಲ ಆರಾಮಿದ್ದಾರೆ. ಅದೇ ಬಿಸಿ ಶೆಡ್ಯೂಲ್. ಮೇಡಮ್ ಅವ್ರಿಗೆ ನಮಸ್ಕಾರ ಹೇಳಿ ನಮ್ದು. ಖಂಡಿತ ಹೇಳ್ತೀನಪ್ಪ. ಶಶಿ ಸಸಿ ಭೇಟಿ ಆಗ್ತಾನಿಲ್ವಾ? ಭೇಟಿ ಆಗ್ತಾನೆ. ಹೌದಾ? ಓಕೆ ಚೆನ್ನಾಗಿರಿಯಪ್ಪ, ಚೆನ್ನಾಗಿರಿ. ನಮ್ ಟೀಮ್ ನೋಡಿ ಬಹಳ ಖುಷಿ ಆಯ್ತು ನನಗೆ, ಸ್ವಲ್ಪ ಧೈರ್ಯ ಹೆಚ್ಚಾಯ್ತು ನನಗೆ. ನಮ್ಗೆ ದೊಡ್ಡ ಹೆಮ್ಮೆ ಆಗತ್ತೆ ಗೊತ್ತಾ, ನಾನು ಸ್ಟೇಟಸ್ ನೋಡ್ತಾ ಇರ್ತೀನಿ ಯಾವತ್ತು, ಆಮೇಲೆ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ ಇಲ್ಲಿ. ದೊಡ್ಡ ಹೆಮ್ಮೆ ಆಗತ್ತೆ ನಮಗೆ. ಗ್ರೇಟ್ ಕೆಲಸ ಮಾಡ್ತಾ ಇದೀರಾ ನೀವು, ಗ್ರೇಟ್ ಅಂದ್ರೆ ಗ್ರೇಟ್. ಸಲ್ಯೂಟ್ ಇದೆ ನಿಮಗೆ, ಸಲ್ಯೂಟ್. ಓಕೆ ಶ್ರೀಪಾದ್, ಮತ್ತೆ ಕಾಲ್ ಮಾಡೋಣ, ಒಂದು ಮೀಟಿಂಗ್ ಅಲ್ಲಿ, ಗೂಗಲ್ ಮೀಟ್ ಅಲ್ಲಿ. ಓಕೆ ಬಾಯ್. ಜೈ ಹಿಂದ್, ರಾಮ್ ನಮಸ್ಕಾರಂ. ನಮಸ್ಕಾರ. ಸ್ನೇಹಿತರೆ, ಹಾಗೆಯೇ ಈಗ ತಾನೇ ಬೆಳಗಾಂ ಮೇಯರು ರ್ಯಾಲಿ ಕಂಪ್ಲೀಟ್ ಆಗಿದೆ, ಇನ್ನು ರಿಸಲ್ಟ್ ಬಂದಿಲ್ಲ. ನೆಕ್ಸ್ಟ್ ಬೆಂಗಳೂರು ಯಾರು, ಮಂಗಳೂರು ಯಾರು, ಇನ್ನು ರ್ಯಾಲಿ ಕೂಡ ನಡೆದಿಲ್ಲ. ಇದ್ರ ಬಗ್ಗೆ ಬಹಳಷ್ಟು ಮಕ್ಕಳಿಗೆ ಆತಂಕ ಶುರುವಾಗಿದೆ. ಯಾವ ಆಗುತ್ತೋ ಎಂಬ ಒಂದು ಕಾತರ ಕೂಡ ಕಾಯ್ತಾ ಇದ್ದೀರಾ. ಖಂಡಿತವಾಗಿ ಕೂಡ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಬೆಂಗಳೂರು ಯಾರು, ಮಂಗಳೂರು ಯಾರು ಎರಡು ಕೂಡ ಆಗ್ಬಿಡುತ್ತೆ ರ್ಯಾಲಿ. ಡಿಲೇ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನೀವು ತಯಾರಿಯಾಗಿರಿ. 4 ನಿಮ್ಮಲ್ಲಿರುವಂತಹ ಒಂದು ಗ್ರೂಪ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ನೀವು ಫಸ್ಟ್ ಗ್ರೂಪ್ ಅಲ್ಲಿ ನೀವು ಬಂದ್ಬಿಟ್ಟು ಅಂತಂದ್ರೆ ನೀವು ಮ್ಯಾಕ್ಸಿಮಮ್ ಸ್ಕೋರ್ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನೀವು ಎಕ್ಸಾಮ್ ಸ್ಕೋರ್ ಕಡಿಮೆ ಇದ್ರು ಕೂಡ ನೀವು ಫಸ್ಟ್ ಚಾನ್ಸಸ್ ಸೆಲೆಕ್ಷನ್ ಆಗ್ಬಿಟ್ರ ಮೆರಿಟ್ ಲಿಸ್ಟ್ ಹೆಸರು ಬರುತ್ತೆ. ಹಾಗಾದ್ರೆ ತಡವೇಕೆ, ನಮ್ಮ ಸರಿಗಡ ಮೈಸೂರಿನಲ್ಲಿ ಈಗಲೇ ತರಬೇತಿ ಶುರುವಾಗಿದೆ. ಫಿಸಿಕಲ್ ಫಿಟ್ನೆಸ್ ಅಂದ್ರೆ ನಂಬರ್ 1 ನಮ್ಮ ಸರಿಗಡ ಮೈಸೂರು. ಬೆಸ್ಟ್ ರಿಸಲ್ಟ್ ನಾವು ಕೊಡಿಸ್ತೀವಿ. ನೀವು ಪುಲ್ಅಪ್ಸ್ ಆಗಿರ್ಲಿ, ರನ್ನಿಂಗ್ ಆಗಿರ್ಲಿ, ಅಥವಾ ಜಿಗ್ಜಾಗ್ ಬ್ಯಾಲೆನ್ಸಿಂಗ್, 9 ಫೀಟ್ ಡಿಚ್ ಆಗಿರ್ಲಿ, ಎಲ್ಲಾ ರೀತಿಯ ತಯಾರಿ ಮಾಡುವಂತ ಜವಾಬ್ದಾರಿ ನಾವು ಹೊತ್ಕೊಂಡಿದೀವಿ. ಬಂದು ನಮ್ಮ ಸರಿಗಡ ಮೈಸೂರು ಜನ ಉಜ್ವಲ ಭವಿಷ್ಯ ರೂಪಿಸ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ, ಜೈ ಹಿಂದ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, technical and non-technical group, Agniveer GD, soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy, Mysuru have already achieved their dreams. Are you next? Sainik Academy, Mysuru, building soldiers, building the